ಇದೆಲ್ಲ ಆಗಂತ ನನಗೆ ಕೈಕಾಲು ಬರ್ಬೇಕಾಗ್ತಾ ಇದೆ. ಜೀವನ ಏನಾದರೂ ಪರಿಹಾರ ಕೊಡಬೇಕು. ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎನ್ನುವ ಹಾಗೆ ಈ ಗ್ರಾಮದ ರೈತನೊಬ್ಬ ಹಗಲು ರಾತ್ರಿ ಎನ್ನದೇ ತನ್ನ ಜಮೀನಿನಲ್ಲಿ ಅಡಿಕೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಇದನ್ನ ನೋಡಿ ಸಹಿಸಲಾರದ ಕಿಡಿಗೇಡಿಗಳು ಸುಮಾರು 80 ಅಡಿಕೆ ಗಿಡಗಳನ್ನ ಕತ್ತರಿಸಿರುವ ಘಟನೆ ಗುಬ್ಬಿ ತಾಲೂಕಿನ ಶಿವರಾಂಪುರ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗುರುವಾರ ತಾಲೂಕಿನ ಶಿವರಾಂಪುರ ಗ್ರಾಮದ ತಿರುಮಲಯ್ಯ ಎಂಬುವರ ತೋಟದಲ್ಲಿದ್ದ ಅಡಿಕೆ ಗಿಡಗಳನ್ನ ಗುರುವಾರ ರಾತ್ರಿ ಕಿಡಿಗೇಡಿಗಳು ಸುಮಾರು 80 ಗಿಡಗಳನ್ನ ಕಡಿದು ಹಾಕಿದ್ದಾರೆ ಎಂದು ರೈತ ತಿರುಮಲಯ್ಯ ಕುಟುಂಬ ಅಡಿಕೆ ಗಿಡಗಳನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ರೈತ ತಿರುಮಲಯ್ಯ ಮಾತನಾಡಿ, ಜಮೀನು ಅಭಿವೃದ್ಧಿಪಡಿಸಲು 4 ಲಕ್ಷ ಸಾಲ ಮಾಡಿ ಬೋರ್ವೆಲ್ ಹಾಕಿ ಅಡಿಕೆ ಗಿಡಗಳನ್ನ ಮಗು ತರ ಸಾಕಿದ್ದೆ. ಆದ್ರೆ ನನಗೆ ಆಗದವರು ಯಾರೋ ಕಿಡಿಗೇಡಿಗಳು ಸುಮಾರು 80 ಗಿಡಗಳನ್ನ ಕತ್ತರಿಸಿ ಹಾಕಿದ್ದಾರೆ. ನನಗೆ 2 ಮಕ್ಕಳು ಇದ್ದು, ಮಕ್ಕಳು ಚಿಕ್ಕವರಾಗಿದ್ದು, ನಾನು ನನ್ನ ಕುಟುಂಬ ಅಡಿಕೆ ಗಿಡಗಳನ್ನ ನಂಬಿ ಜೀವನ ಸಾಗಿಸುತ್ತಿದ್ದೆ. ಆದ್ರೆ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಅಡಿಕೆ ಮರಗಳನ್ನ ಕತ್ತರಿಸಿ ಹಾಕಿದ್ದ. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ನಮಗೆ ಪರಿಹಾರ ಕೊಡಬೇಕು. ಜೊತೆಗೆ ಶಾಸಕರಾದ ಶ್ರೀನಿವಾಸ್ ಭೇಟಿ ನೀಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿಂದೆ ಕೂಡ ಸೌತೆಕಾಯಿ ಬೆಳೆದಾಗಲೂ ಕೂಡ ಸೌತೆಕಾಯಿಗಳನ್ನ ನಾಶ ಮಾಡಿದ್ರು. ಆದರೆ ಆವಾಗಲೂ ಕೂಡ ಚೇಳೂರು ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ. ಈಗಲೂ ಕೂಡ ಚೇಳೂರು ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ಕಿಡಿಗೇಡಿಗಳನ್ನ ಹಿಡಿದು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ರೈತ ತಿರುಮಲಯ್ಯ ಒತ್ತಾಯಿಸಿದ್ದಾರೆ. ಗ್ರಾಮಸ್ಥನ ಮೂಡಿಗಿರಿಯಪ್ಪನ ಮಗ ತಿರುಮಲಯ್ಯ ಅಂತ. ನಾನು ಭಾಳ ಬಡ ಕುಟುಂಬದಲ್ಲಿ ಹುಟ್ಟಿದವನು, ಬಡ ರೈತ. ತಿನ್ನಕ್ಕೆ ಊಟ ಮಾಡೋಕ್ಕೂ ನನಗೆ ನೇರ್ಪಾಗಿ ಇದು ಗೊತ್ತಿದ್ದ ಆ ಪರಿಸ್ಥಿತಿಯಲ್ಲಿ ಬಾಳದನು. ಆ ಅಂಥದ್ರಲ್ಲಿ ನಾನು ಕೂಲಿ ನಾಲಿ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಸಾಕೊಂಡು ನಾನು ಒಂದು ಬೋರ್ ಮಾಡಿ, ಬೋರಿಂದ 1 ಕಿಲೋಮೀಟ್ರ್ ದೂರ ಪೈಪ್ಲೈನ್ ಮಾಡಿ ಅಡಿಕೆ ಗಿಡ 1,000 ಗಿಡ ಅಡಿಕೆ ಗಿಡ ತೆಂಗಿನ ಗಿಡ ಮಾಡಿ ನನ್ನ ತಮ್ಮ ನನ್ನ ತಮ್ಮನ ಎಲ್ಪ್ನಿಂದ ಮಾಡಿ ಇಷ್ಟೆಲ್ಲ ಮಾಡಿದರೆ ಮೊನ್ನೆ ಸೌತೆ ಗಿಡ ಬೆಳೆ ಮಾಡಿದ್ದೆ. ಸೌತೆ ಗಿಡ ಬೆಳೆ ಮಾಡಿದಿಂದ ಅದ್ರಾಗೆ ಸಣ್ಣ ಗಿಡದಾಗೆ ಆ ಗಿಡ ಎಲ್ಲ ಕಾಲಕ್ಕೆ ತುಳಿಯೋದು ಒಸ್ಕೋದು ಮಾಡಿರು. ಆಮೇಲೆ ದಾರ ಕಟ್ಟಿವಿ, ದಾರಕ್ಕೆ ಕೊಯ್ದಾಕೋದು, ಇದು ಮಾಡೋದು. ಹಂಗೆ ಸೌತೆ ಗಿಡ ಮುಗಿಯೋವರೆಗೂ ಒಂದು 15 ಸರಿ 20 ಸರಿ ಆ ಥರ ಬಳ್ಳಿ ದಾರ ಎಲ್ಲ ಕೊಯ್ದು ಇದು ಮಾಡಿರು. 1 ವರ್ಷ 2 ವರ್ಷ ತೋಟದಾಗೆ ಸೊಸಿದ್ವು. ಅವು ಇವು ಎಲ್ಲನ ಚಿಕ್ಕನ್ನು ಒಂದು 70-80 ಗಿಡ 80 ಗಿಡನ ಎಲ್ಲನ ನುಣ್ಣು ಕಡ್ದಾಕಿದ್ದಾರೆ. ಎಲ್ಲ ಒಂಬಾಳು ಹೊಡೆದಿದ್ದರು. ಈ ಥರನ ನನಗೆ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಏನು ಎತ್ತ ಯಾಕೆ ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ನಾನು ಊರಿಗೆ ಮಾಜೂರು ಮಾಡಿ ತೀರನ ನನಗೆ ನಾನು ಅಂಥ ಹುಡುಗನೇ ಅಲ್ಲ, ಅಂಥ ಮನುಷ್ಯನೇ ಅಲ್ಲ. ಬೇಕಾದ್ರೆ ಯಾರಾದರೂ ಹೇಳಿ ನಾನು ಅಂಥ ಮನುಷ್ಯ ಅಂತಾರೆ. ನಾನು ಇಷ್ಟು ಹೇಳಬಲ್ಲೆಪ್ಪ. ಸರ್ವೆ ನಂಬರು 12/1 ಕಡ್ದಾಕಿದ್ದಾರೆ. 61ನೇ ಸರ್ವೆ ನಂಬರ್ ಬೋರ್ ಕೊಡಿಸಿ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟರ್ ದೂರಕ್ಕೆ ಪೈಪ್ಲೈನ್ ಮಾಡಿ ಎಲ್ಲ ಡ್ರಿಪ್ ಮಾಡ್ಕೊಂಡು ಅಡಿಕೆ ಗಿಡ ತೆಂಗಿನ ಬೆಳೆಸಿ ಮಣ್ಣಿನ 50,000 ಸಾಲ ಮಾಡಿ ಮಣ್ಣು ನೋಡಿಸಿ, ನನ್ನ ತಮ್ಮ 1 ಲಕ್ಷ ಸಾಲ ಮಾಡಿ ಅವ್ನ ಮಣ್ಣು ನೋಡಿಸಿ ಇದೆಲ್ಲ ಮಾಡಿದ್ವಿ. ಎಲ್ಲ ಆಗಿದೆ. ಇಷ್ಟೆಲ್ಲ ಆಗಿರೋದ್ರಿಂದ ನನಗೆ ಈಗ ಜೀವನ ಮಾಡೋಕ್ಕೆ ನನ್ನ ಮಕ್ಕಳು ಬರೀ ಸಾಕು. ನನ್ನ ಮಕ್ಕಳು ಬರಿಗೆ ಇದು ನೋಡೋಕ್ಕೂ ಕಷ್ಟ ಸುಖ ಆಗ್ತಾ ಇದೆ. ನನಗೆ ಕೂಲಿ ಬೆಳಕು ಆಗ್ತಾ ಇಲ್ಲ. ಇದೆಲ್ಲ ಆಗೋದ್ರಿಂದ ನನಗೆ ಕೈಕಾಲು ಬರ್ದಂಗೆ ಆಗ್ತಾ ಇದೆ. ಕೂಲಿ ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಥರ ಆಗಿದೆ. ಅದರಿಂದ ನನಗೆ ಇದಕ್ಕೇನಾದರೂ ಪರಿಹಾರ ಕೊಡಬೇಕು. ಅದಕ್ಕೆ ಶ್ರೀನಿವಾಸರಾದ MLA ಅವರಿಗೆ ಬೇಡ್ಕೊಡ್ತಾ ಇದ್ದೀನಿ. ಅಳ್ತದ ಇದು ನನ್ನ ಸಂಸಾರ ನಡೆಸೋಕ್ಕೆ ನನಗೆ ಭಾಳ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಮಾಡಲಾಗಿ ಸಾಲ ಸೋಲ್ದಾಗೆ ಭಾಳ ಸಾಲ ಸಿಗಾಕೊಂಡಿದ್ದೀನಿ. ನಾನು ಈಗ ಏನಾದ್ರು ನೀವು ಸರ್ಕಾರದವರೇ ಆಗಲಿ, MLA ಆಗಲಿ, ತಹಸೀಲ್ದಾರೇ ಆಗಲಿ ಎಲ್ಲ ಕೈಲಿ ಹಿಡಿಲಿಲ್ಲ ಅಂದರೆ ಜೀವ ಕಳ್ಕೋಬೇಕಾಗಿದೆ. ಆ ಥರ ಪರಿಸ್ಥಿತಿ ಆಗಿದೆ ನನಗೆ. ಒಂದು ಹೆಣ್ಣು, ಒಂದು ಗಂಡು, ಒಂದು ಮುತ್ತಂತ ಮಕ್ಕಳಿದ್ದಾವೆ. ಆ ಮಕ್ಕಳಿಗೋಸ್ಕರ ಆಗಲಿ ನನಗೆ ಒಂದು ಪರಿಹಾರ ಕೊಟ್ಟು ನನ್ನ ಉದ್ಧಾರ ಮಾಡಬೇಕು. ನನ್ನ ಸಮಾಜದಾಗೆ ಭಾಳ ಭಾಳ ಮಾಡಬೇಕು. ಇದು ಕಲ್ಲನ್ನು ಇವ್ನು ಯಾರು ಎಂಬುದು ಏನು ಎತ್ತ ಯಾಕೆ ಮಾಡಿದೆ ಏನು ಎತ್ತ ಎಲ್ಲ ಕಂಡಿಡಿದು ನನಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊಳ್ತೀವಿ, ಮನವಿ ಮಾಡ್ಕೊಡ್ತೀವಿ ಸರ್. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ಕುಮಾರ್, ಪಾಂಡುರಂಗಯ್ಯ, ಮುಖಂಡರಾದ ಕೃಷ್ಣಮೂರ್ತಿ, ವಿಶ್ವನಾಥ್, ಮನೋಹರ್ ಹಾಗೂ ಗ್ರಾಮಸ್ಥರು ಘಟನಾ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ವರದಿ ಮೋಹನ್ MN ಕೋಟೆ, ಗುಬ್ಬಿ.